ನಮಸ್ಕಾರ ಎಲ್ಲರಿಗೂ. ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಇನ್ನೊಂದು ಫೇಮಸ್ ಉತ್ತರ ಕರ್ನಾಟಕದ ಅಡುಗೆ ಜೊತೆ ಬಂದೇವಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಬಹಳ ಮಂದಿ ನಾವು ಉಪಯೋಗ ಮಾಡೋ ಅರಿಯುಕಲ್ ಬಗ್ಗೆ ಕೇಳಾತಿದ್ರಿ. ನಿಮಗೂ ಏನಾರ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಿತ್ತು ಅಥವಾ ನಿಮಗೆ ಅದು ಬೇಕಿತ್ತು ಅಂತಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ನಮ್ಗೆ ಮೆಸೇಜ್ ಮಾಡಿರಿ. ಎಲ್ಲ ಇನ್ಫಾರ್ಮೇಷನ್ನ ಅದರಲ್ಲೇ ಶೇರ್ ಮಾಡ್ತೀನಿ. ಈಗ ಉದುರುಬೇಳೆ ಪಲ್ಯ ಯಾವ ರೀತಿ ಮಾಡ್ಬೇಕಂತ ಹೇಳಿ ನೋಡೋಣ. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ. ನಮ್ಮ ಕಡೆ ಅಡುಗೆ ಮಾಡುವಾಗ ಭಾಳಷ್ಟು ಅಡುಗೆಗಳಿಗೆ ಉಳ್ಳಾಗಡ್ಡಿ ಅಂದ್ರೆ ಹೋಗ್ತೈತಿ. ನಾವು ಉಳ್ಳಾಗಡ್ಡಿ ಹೆಚ್ಕೊಳ್ಳೋದ್ರಿಂದ ಸ್ಟಾರ್ಟ್ ಮಾಡ್ತೇವೆ. ಯಾವುದೋ ಒಂದು ಪಲ್ಯ ಆಗಲಿ ಅಡುಗೆ ಆಗಲಿ. ಈ ಉಳ್ಳಾಗಡ್ಡಿ ಒಳಗೂ ನಮ್ಮ ದೇಹಕ್ಕೆ ಬೇಕಾಗಿದ್ದ ಪೋಷಕಾಂಶಗಳು ಸಿಗ್ತಾವೆ. ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರ್ತೈತಿ. ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡ್ತೈತಿ. ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತೈತಿ. ಮತ್ತು ಹಾರ್ಟ್ ಹೆಲ್ತಿಗೂ ಚಲೋ. ಇದು ನಾವು ಹಸೇದು ತಿನ್ಬೋದು ಅಥವಾ ಈ ರೀತಿ ಬೇಯಿಸೂ ತಿನ್ಬೋದು ಅಡುಗೆ ಒಳಗೆ. ಈಗ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ಉಳ್ಳಾಗಡ್ಡಿನ ಯಾವ ರೀತಿ ಉಪಯೋಗ ಮಾಡ್ಬೇಕಂತ ಹೇಳ್ತೀನಿ. ಉಳ್ಳಾಗಡ್ಡಿನ ಹೆಚ್ಚಿ ಆಗ ಅದನ್ನು ಉಪಯೋಗ ಮಾಡಿಬಿಡ್ಬೇಕು. ಅದನ್ನು ಭಾಳ ಹೊತ್ತನ ಇಟ್ರಿ ಅಂತಂತಂದ್ರೆ ಜಲ್ದಿನ ಅದ್ರ ಮ್ಯಾಗ ಬ್ಯಾಡಾಗಿದ್ದ ಬ್ಯಾಕ್ಟೀರಿಯಾ ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಅದು ನಮಗೆ ಚಲೋ ಅಲ್ಲ. ಈಗ ಕೆಲವೊಬ್ರು ಏನು ಮಾಡ್ತಾರೆ, ಉಳ್ಳಾಗಡ್ಡಿ ಹೆಚ್ಚಿರ್ತಾರೆ ರೀ, ಒಂದು ಅರ್ಧ ಉಳ್ಳಾಗಡ್ಡಿ ಅವ್ರಿಗೆ ಜಾಸ್ತಿ ಅನಿಸಿರ್ತೈತಿ. ಅದನ್ನು ಮುಂದಿನ ಅಡುಗೆಗೆ ಬೇಕಾಗಬಹುದು ಅಂತ ಹಂಗೆ ಇಡ್ತಾರೆ. ಅಥವಾ ಫ್ರಿಜ್ನಾಗೂ ಇಡೋ ಪದ್ಧತಿ ಐತಿ. ಫ್ರಿಜ್ನಾಗಂತೂ ಮುನ್ನ ಉಳ್ಳಾಗಡ್ಡಿನ ಇಡಬಾರ್ದು. ಅದನ್ನು ಆಗ ಹೆಚ್ಚಿ ಆಗ ಹಂಗೆ ರಾನರ ತಿನ್ಬೋದು ಅಥವಾ ಅಡುಗೆಗರ ಬಳಸಬಹುದು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿ ಬಗ್ಗೆ ನಿಮ್ಗೆ ಇನ್ನೊಂದು ಸತ ಯಾವಾಗಾರ ಹೇಳ್ತೀನಿ. ಖರೆ ಇದ್ರದ್ದು ಸಿಪ್ಪಿ ಬಿಡಿಸಿ ಅಡುಗೆಗೆ ಉಪಯೋಗ ಮಾಡೋದು ಒಂದು ದೊಡ್ಡ ಕೆಲಸ ಇದ್ದಂಗೆ ನೋಡ್ರಿ. ಆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಂಡೇನಿ, ಪೇಸ್ಟ್ ಹಂಗೆ ಅರ್ದಿಲ್ಲ. ಈಗ ನಾನು 2 ಕಪ್ಪಷ್ಟು ಬ್ಯಾಳಿನ ಒಂದು 4 ತಾಸು ನೆನೆಸಿಟ್ಟಿದ್ದೆ ನೋಡ್ರಿ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಮಾತಿಲ್ಲಿ ಹೇಳಕ್ಕೆ ಬಯಸ್ತೀನಿ. ಬ್ಯಾಳಿನ ಆದಷ್ಟು ಈ ಜವಾರಿ ಬ್ಯಾಳಿನ ಯೂಸ್ ಮಾಡಿರಿ. ಪಾಲಿಶ್ಡ್ ಬ್ಯಾಳಿ ಒಟ್ಟ ಚಲೋ ಅಲ್ಲ. ಅದ್ರಾಗ ಈ ರೀತಿ ಸ್ವಲ್ಪ ಸಿಪ್ಪಿ ಸಮೇತ ಸಿಕ್ತಂದ್ರೆ ನಮಗೆ ಭಾಳ ಚಲೋ ರೀ. ಪ್ರೋಟೀನ್ ಅಂಶ ಜಾಸ್ತಿ ಇರ್ತೈತೆ ಅದ್ರೊಳಗೆ. ಆಮೇಲೆ ಈಸಿಲಿ ಡೈಜೆಸ್ಟ್ ಆಗ್ತೈತಿ. ಯಾಕಂದ್ರೆ ಮ್ಯಾಗ ಫೈಬರ್ ಅಂಶ ಅದ್ರದ್ದು ಕೋಟಿಂಗ್ ಹಂಗೆ ಇರೋದ್ರಿಂದ. ಈಗ ಒಗ್ಗರಣೆ ಹಾಕ್ಕೊಳಕ್ಕೆ ನಾನು ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡೆ. ಆಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ. ಆಮೇಲೆ ಜೀರಿಗೆ ಹಾಕ್ಕೊಂಡೆ. ನಂತರ ಜಜ್ಜಿ ಇಟ್ಕೊಂಡಿದ್ದ ಬೆಳ್ಳುಳ್ಳಿ ಹಾಕ್ಕೋಬೇಕಾ. ಈ ಬೆಳ್ಳುಳ್ಳಿ ಎಣ್ಣೆ ಒಳಗೆ ಫ್ರೈ ಮಾಡಿದರೆ ಭಾರಿ ಫ್ಲೇವರ್ ಕೊಡ್ತೈತಿ. ನಂತರ ನಾ ಒಂದು ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡಿದ್ದೆ ರೀ ದೊಡ್ಡ ಸೈಜಿಂದ. ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೊಳಕತ್ತೀನಿ. ಈಗ ನಮ್ಮ ಸೈಡ್ ದಿನ ಬ್ಯಾಳಿ ಸಾರಂತೂ ಮಾಡತ್ತಿರ್ತೀವಿ. ನಾವು ಬ್ಯಾಳಿನ 1 ತಾಸ್ವರೆಗೂ ನೆನೆಸಿ ಅದನ್ನು ಸಾರು ಮಾಡೋದ್ರಿಂದ ಭಾಳಷ್ಟು ಪೋಷಕಾಂಶಗಳು ಅದ್ರೊಳಗೆ ಸಿಗ್ತಾವ್ರಿ ನಮಗೆ. ಅದೇ ನೆನೆಸಿದ್ದು ನೀರು ಸಮೇತ ಅದನ್ನು ಬೇಯಿಸ್ರಿ. ಕುಕ್ಕರ್ನ ಮಾತ್ರ ಉಪಯೋಗ ಮಾಡಬೇಡ್ರಿ. ಈಗ ನಮ್ಮದು ಉಳ್ಳಾಗಡ್ಡಿ ಬೆಂದಾವು. ಭಾಳ ಕರಿ ಸುಡಬಾರ್ದು, ಸ್ವಲ್ಪ ಬೆಂದರೆ ಸಾಕು. ನಂತರ ನಾ ಇದಕ್ಕೆ ಮಸಾಲೆ ಖಾರ, ಆಮೇಲೆ ಖಾರ ಪುಡಿ, ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊಳಕತ್ತೀನಿ. ನಿಮ್ಮ ಕಡೆ ಮಸಾಲೆ ಖಾರ ಇಲ್ಲ ಅಂತಂದ್ರೆ ಏನು ಮಾಡಿರಿ, ಖಾರ ಪುಡಿನ ಹಾಕ್ಕೊರಿ. ಮ್ಯಾಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ರೆ ಆತು. ನಾನು ಖಾರ ಪುಡಿ ಹಾಕ್ಕೊಂಡ್ಕೊಳ್ಳೇನು ಹುಣಸೆಹಣ್ಣು ರಸ ಹಾಕ್ಕೊಂಡೆ, ಖಾರ ಸುಡಬಾರ್ದು ಅಂಥೇಳಿ. ಈಗೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಎಣ್ಣೆ ಒಳಗೆ ಇವನು ಹುರ್ಕೋತೀನಿ. ನಂತರ ನಾನು ನೆನೆಸಿಟ್ಟಿದ್ದೆ ತೊಗರಿಬೇಳೆನ ಹಾಕ್ಕೊಳಕತ್ತೀನಿ. ಇಷ್ಟು ಸಿಂಪಲಾಗಿ ಮಾಡು ಉದುರುಬೇಳೆ ಪಲ್ಯ ರುಚಿ ಹೇಳ್ತೇನಲ್ಲ, ಭಾಳ ಇರ್ತೈತೆ ರೀ. ಚಪಾತಿ ಜೊತೆ ರೊಟ್ಟಿ ಜೊತೆ ಕೇಳಕ್ಕೆ ಹೋಗ್ಬೇಡ್ರಿ, ಅಷ್ಟು ಚಲೋ ಅನಿಸ್ತೈತಿ ತಿನ್ನಕ್ಕೆ. ಮತ್ತು ನಮ್ಮ ಸೈಡ್ ಈ ಉದ್ರುಬೇಳೆ ಪಲ್ಯನ ಹಸಿ ಖಾರ ಹಾಕಿ ಹಳದಿ ಕಲರ್ದು ಮಾಡ್ತಾರೆ ರೀ. ಅದೊಂಥರ ರುಚಿ ಬೇರೆ ಆಗ್ತೈತಿ. ಅದ್ರದ್ದು ರುಚಿ ಮತ್ತು ಇದ್ರದ್ದು ರುಚಿಗೆ ಭಾಳ ವ್ಯತ್ಯಾಸ. ಕೆಲವೊಬ್ರಿಗೆ ಅದು ಸೇರ್ತೈತಿ, ಇನ್ನಷ್ಟು ಜನಕ್ಕೆ ಇದು ಸೇರ್ತೈತಿ. ಅದನ್ನು ಟ್ರೈ ಮಾಡಿ ನೋಡಿರಿ. ಅದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ, ಚೆಕ್ ಮಾಡಿರಿ. ಈಗ ನಾನು ಬ್ಯಾಳೆ ಕುದಿಯೋಕೆ ಎಷ್ಟು ನೀರು ಹಿಡಿತೈತಲ್ಲ ಅಷ್ಟು ನೀರು ಹಾಕೊಳತ್ತೀನಿ. ಭಾಳ ನೀರು ಹಾಕೋಕೆ ಹೋಗ್ಬೇಡ್ರಿ, ಅದೇನು ಮೆತ್ತ ಕುದಿಬಾರ್ದು. ಉದ್ರುಬೇಳೆ ಅಂತಂದ್ರೆ ಬ್ಯಾಳೆ ಚಲೋತ್ನಂಗೆ ಕುದ್ದಿರ್ಬೇಕು, ಅಂದ್ರೆ ಬೆಂದಿರ್ಬೇಕು, ಉದುರಂಗಿರ್ಬೇಕು. ನೀರು ಹಾಕಿ ಮುಚ್ಚಳ ಮುಚ್ಚಿ ಇದನ್ನು ಚಲೋತ್ನಂಗೆ ಬೇಯಿಸಾಕ್ಬಿಡ್ರಿ. ನಡು ಚೆಕ್ ಮಾಡ್ಕೋತ ಇರ್ರಿ. ನಿಮಗೇನಾರ ಅಕಸ್ಮಾತ್ ನೀರಿನ ಪ್ರಮಾಣ ಕಡಿಮೆ ಅನ್ನಿಸ್ತು ಅಂತಂತಂದ್ರೆ ಸ್ವಲ್ಪ ಬಿಸಿ ನೀರು ಹಾಕೋತ ಬರ್ರಿ. ಬಿಸಿ ನೀರು ಹಾಕೋದ್ರಿಂದ ಬ್ಯಾಳೆ ಜಲ್ದಿ ಕುದಿತೈತಿ. ಮತ್ತು ನಾ ಉಪ್ಪನ್ನ ಲಾಸ್ಟಿಗೆ ಹಾಕ್ಕೊಳಕತ್ತೀನಿ. ಮೊದಲಿಗೆ ಹಾಕ್ಕೊಂಡ್ರೆ ಬ್ಯಾಳೆ ಜಲ್ದಿ ಕುದಿಯೋಂಗಿಲ್ಲ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳಕತ್ತೀನಿ. ನಂದು ಬ್ಯಾಳೆ ಚಲೋತ್ನಂಗೆ ಕುದ್ದಾವು. ಈ ಉಪ್ಪು ಹಾಕಿದ್ರಿಂದ ಇನ್ನೊಂದು ಸ್ವಲ್ಪ ಇದನ್ನು ಬೇಯಿಸ್ಕೊತೇನೆ ನಾನು ಲಿಡ್ ಕವರ್ ಮಾಡಿ. ಇಂಥ ಘಮ ಘಮ ವಾಸನೆ ಬರತೈತ್ರಿ. ಆಮೇಲೆ ಲಾಸ್ಟಿಗೆ ನಾವು ಗುರೆಳ್ ಪುಡಿ ಹಾಕ್ಕೊಳ್ಳೋಣ. ಈ ಗುರೆಳ್ ಪುಡಿ ಮಾಡುವಾಗ ನಾನು ಒಂದು ಸ್ವಲ್ಪ ಖಾರ ಪುಡಿ ಆಮೇಲೆ ಉಪ್ಪು ಸೇರಿಸಿ ಮಾಡ್ಕೊಂಡಿದ್ದೆ. ನೀವು ಹಂಗೆ ಗುರೆಳ್ ಪುಡಿನೂ ಉಪಯೋಗ ಮಾಡ್ಬೋದು.
ನಿಮ್ಗೆ ಇದ್ರದ್ದು ರೆಸಿಪಿ ಬೇಕಿತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ನಂಗೆ ಹೇಳ್ರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಅದನ್ನು ತೋರಿಸ್ತೇನೆ ನಾನು. ಈಗ ನಮ್ದು ಉದುರುಬೇಳೆ ಪಲ್ಯ ರೆಡಿ ಆಗೈತಿ. ಭಾರಿ ಅಂದ್ರೆ ಭಾರಿ ಆಗೈತ್ರಿ. ಮತ್ತು ಈ ಮಣ್ಣಿನ ಮಡಿಕೆ ಉಪಯೋಗ ಮಾಡೋದ್ರಿಂದ ಇದು ಭಾಳ ಹೊತ್ತನ ಬಿಸಿ ಇರ್ತೈತಿ. ಸ್ವಲ್ಪ ನೀರಿನ ಅಂಶ ಇದ್ದಾಗ ನಾನು ತೆಗೆದೆ, ಯಾಕಂದರೆ ಇದು ಪೂರ ನೀರು ಇಂಕೊಂಬಿಡ್ತೈತಿ ಬಿಸಿ ಇರೋದ್ರಿಂದ. ಆಮೇಲೆ ಇದಕ್ಕೆ ಭಾಳಷ್ಟು ಕೊತ್ತಂಬರಿ ಹಾಕ್ರಿ. ಕೊತ್ತಂಬರಿ ಹಾಕೋದ್ರಿಂದ ಭಾಳ ರುಚಿ ಕೊಡ್ತೈತಿ. ಮತ್ತು ಪ್ರವಾಸಕ್ಕೆ ಕಟ್ಕೊಂಡು ಹೋಗೋಕೆ ಬುತ್ತಿ ಊಟದ ಜೊತೆ ಉದುರುಬೇಳೆ ಪಲ್ಯ ಅದೊಂಥರ ಬೇರೆ ರೆಸಿಪಿ ಬರ್ತೈತಿ. ನಿಮಗೇನಾರು ಬೇಕಿತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನೋಡಿದ್ರಲ್ಲ ಉದುರುಬೇಳೆ ಪಲ್ಯ ಮಾಡೋದು ಎಷ್ಟು ಈಸಿ ಅಂತ ಹೇಳಿ. ನಿಮ್ಗೆ ಇಷ್ಟ ಆತಂದ್ರೆ ಈ ವಿಡಿಯೋ ಲೈಕ್ ಮಾಡಿರಿ, ನಮ್ಮ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ.